ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ಪವಿತ್ರ ಏಂಜಲ್ ಫೈರ್ ಸರ್ವಿಸಿಂದ ಇವತ್ತು ಒಂದು ಇನ್ಫಾರ್ಮೇಷನ್ ತೊಗೊಂಡು ಬಂದಿದ್ದೀನಿ. ಏನು ಇನ್ಫಾರ್ಮೇಷನ್ ಅಪ್ಪ? ಫೈರ್ ಬಗ್ಗೆನೇ ನಂದು ಏನೇ ಹೇಳಿದ್ರು ನಾನು ರಿಲೇಟೆಡ್ ಟು ಫೈರ್ ಸೇಫ್ಟಿ ಬಗ್ಗೆ ಹೇಳ್ತೀನಲ್ವಾ. ಸೊ ಇವತ್ತು ಎಸ್ಟಿಂಗ್ವಿಷರ್ಸ್ ಬಗ್ಗೆ, ಅದ್ರ ಮೇಂಟೆನೆನ್ಸ್. ಈಗ ನಮಗೆ ಮಂತ್ಲಿ ಚೆಕಪ್, ಇಯರ್ಲಿ ಚೆಕಪ್, ಬಾಡಿ ಚೆಕಪ್ ನಾವೇನು ಮಾಡ್ತಿರ್ತೀವಿ ಅಂದರೆ, ಹುಷಾರಿಲ್ಲ ಅಂದರೆ ಮಾತ್ರ ಕೆಲವೊಂದ್ಸರಿ ಹೋಗಿ ಇಮಿಡಿಯೇಟಾಗಿ ಅಡ್ಮಿಟ್ ಆಗೋದಾಗಿರ್ಬೋದು, ಡಾಕ್ಟರ್ ಕನ್ಸಲ್ಟ್ ಮಾಡ್ತೀವಿ. ಸೊ ನಮ್ಗೆ ಹುಷಾರಿಲ್ಲ ಅಂತ ನಮಗೆ ಗೊತ್ತಾದಾಗ ವಿ ಫೀಲ್ ಅಲ್ಲ. ಆದರೆ ಈ ಎಸ್ಟಿಂಗ್ವಿಷರ್ಸ್ಗಳಿಗೆಲ್ಲ ಮ್ಯಾನ್ಯುವಲಿ ನಾವು ನೋಡಬೇಕು. ಅದಕ್ಕೆ ನಾವು ಡಾಕ್ಟರ್ಸ್ ಇವಾಗ ಯಾವ ರೀತಿ ಅಂತ ಹೇಳಿದ್ರೆ, ನಾನು ನಿಮ್ಗೊಂದು ಸಿಂಪಲ್ ಟಿಪ್ಸ್ ಹೇಳ್ಕೊಡ್ತೀನಿ ನೋಡಿ. ಈಗ ಈ ಥರ ಕಂಡೀಷನಲ್ಲಿ ಎಸ್ಟಿಂಗ್ವಿಷರ್ನ ಇಟ್ಕೊಂಡ್ರೆ ನೀವು ನಿಜವಾಗ್ಲೂ ಇದನ್ನು ತೊಗೊಂಡೋಗಿ ಎಸ್ಟಿಂಗ್ವಿಷ್ ಮಾಡೋಕ್ಕಾಗಲ್ಲ. ಬೆಂಕಿ ಹತ್ಕೊಳ್ಳೋದ್ರಿಂದ ಇದೇ ಸ್ಲಿಪ್ ಆಗುತ್ತೆ. ಇದು ಆಯಿಲಿ ಕಂಟೆಂಟ್ ಆಗಿದೆ. ಮತ್ತು ನೀವು ನೋಡ್ಬೋದು ರೆಸ್ಟ್ ಕಂಪ್ಲೀಟ್ ಇದು ರೀಫಿಲ್ ಮಾಡಿದ್ರು ಸಹ ಇದು ಯೂಸ್ ಆಗಲ್ಲ. ಕಾರಣ ಏನಂದರೆ ಇದು ಕಂಪ್ಲೀಟಾಗಿ ಹೋಗಿದೆ. ಯಾವಾಗೂ ಎಸ್ಟಿಂಗ್ವಿಷರ್ಸ್ನ ಒಂದು ವಾಲ್ ಮೌಂಟ್ ಮಾಡ್ಕೊಳ್ಳಿ. ವಾಲ್ ಮೌಂಟ್ ಅಂದರೆ ಹಿಂಗೆ ನೇತು ಹಾಕೊಳ್ಳೋದು, ಇಲ್ಲ ಅದಕ್ಕೆ ಸ್ಟ್ಯಾಂಡ್ ಕೊಡ್ತೀವಿ ನೋಡಿ. ನಮ್ಮಲ್ಲೇ ನೀವು ಕಾಣಿಸ್ಬಿಡುತ್ತೆ, ಸ್ಟ್ಯಾಂಡ್ಸ್ಗಳು ಕೊಡ್ತೀವಿ. ಸ್ಟ್ಯಾಂಡಲ್ಲಿ ನೀಟಾಗಿ ಇಟ್ಕೋಬೋದು. ಓಕೆನಾ? ಈಗ ಕಂಡೀಷನ್ಸ್ ಎಲ್ಲ ಹೇಗಾಗಿದೆ ಅಂದರೆ, ಇಟ್ ಈಸ್ ಕಂಪ್ಲೀಟ್ಲಿ ಯೂಸ್ಲೆಸ್. ಸಿ, ಈ ಥರ ಕಂಡೀಷನ್ ಇದ್ದರೆ ಇದನ್ನು ನಾವು ರೀಫಿಲ್ ಮಾಡಲ್ಲ. ಮತ್ತು ಶೆಲ್ ವ್ಯಾರಂಟಿ 6 years ಅಷ್ಟೇ ಇರುತ್ತೆ ಕೆಲವೊಂದು. ಸೊ ಈಗ ಈ ಥರ ಕಂಡೀಷನ್ಸಲ್ಲಿದ್ದಾಗ ಎಸ್ಟಿಂಗ್ವಿಷರ್ಸ್ನ ನಾವು ಖಂಡಿತವಾಗ್ಲೂ ರೀಫಿಲ್ ಮಾಡಲಿಕ್ಕೆ ಇದು ಆಗಲ್ಲ. ಸೊ ನೀವು ನೋಡ್ಬೋದು ರೀಫಿಲ್ಲಿಂಗ್ ಯೂನಿಟ್ ಇದು. ಇಲ್ಲಿ ನಾವು ಎಸ್ಟಿಂಗ್ವಿಷರ್ನ ಇಟ್ಟು ರೀಫಿಲ್ ಮಾಡೋವಂಥದ್ದು. ಓಕೆನಾ? ನಿಮಗೆ ಇನ್ನೊಂದು ವಿಚಾರ ಹೇಳಿರ್ತೇನೆ. ಯಾವಾಗಲೂ ಎಸ್ಟಿಂಗ್ವಿಷರ್ಸ್ನ ಯಾವಾಗ ನೋಡ್ಕೋಬೇಕು, ಯಾವ ಟೈಮಲ್ಲಿ ಅಂತ ಹೇಳಿದ್ರೆ, ಬರೀ ನಮಗೆ ಎಮರ್ಜೆನ್ಸಿ ಅದು ಬೆಂಕಿ ಹತ್ಕೊಂಡಾಗ ಮಾತ್ರ ಅದಕ್ಕೆ ಹೋಗಿ ಹುಡುಕಬೇಕು. ಆ ವಸ್ತು ಯಾವಾಗ ನಮ್ಗೆ ನೀಡಿದೆ ಅವಾಗ ಮಾತ್ರ ನೋಡ್ತೀವಿ ಅಲ್ವಾ. ಆದರೆ ಇದಕ್ಕೂ ಆದಂಥ AMC ಇರುತ್ತೆ. AMC ಅಂದರೆ ಏನಂದರೆ ಆ್ಯನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಅಂತ. ಓಕೆನಾ? ಸಿಂಪಲ್ಲಾಗಿ ಹೇಳಬೇಕಂದ್ರೆ AMC ಮಾಡ್ಕೊಳ್ಳಿ. ನಾವೇನು ಮಾಡ್ತೀವಿ, ನಿಮ್ಮ ಹತ್ರ ಒಂದು 20 ಎಸ್ಟಿಂಗ್ವಿಷರು, 40 ಎಸ್ಟಿಂಗ್ವಿಷರ್ಸ್ ಎಲ್ಲ ಇರುತ್ತೆ ಅಂದ್ಕೊಳ್ಳಿ. ನೀವು ಅದನ್ನು ನಿಮ್ಮದೇ ಕೆಲಸದಲ್ಲಿ ಬ್ಯುಸಿ ಇರ್ತೀರ. ಸೊ ನಾವು ಏಂಜಲ್ ಫೈರ್ ಸರ್ವಿಸಲ್ಲಿ ರೀಫಿಲ್ಲಿಂಗ್ ಸರ್ವಿಸ್ ಆದಮೇಲೆ ನಿಮ್ಗೆ AMC ಪ್ರಾಸೆಸ್ ಮಾಡ್ಕೊಡ್ತೀವಿ. ಇಯರ್ಲಿ 4 ವಿಸಿಟ್ ಆಗಿರ್ಬೋದು, ಇಲ್ಲ ಅಂದರೆ ಮಂತ್ಲಿ ಒನ್ಸ್ ಚೆಕ್ ಮಾಡ್ಕೊಬೋದಾಗಿರ್ಬೋದು. ಅದು ಹೇಗಿದೆ, ಕಂಡೀಷನ್ ಪರ್ಫೆಕ್ಟಾಗಿದೆಯಾ. ನಾವು 1 year ವ್ಯಾರಂಟಿ ಕೊಟ್ಟಿರ್ತೀವಿ. ಸೊ ಅದ್ರ ಒಳಗಡೆ ಏನಾದರೂ ಪ್ರೆಷರಿಂಗ್ ಡೌನ್ ಆದರೆ ಅದು ಫ್ರೀ ಆಫ್ ಕಾಸ್ಟಲ್ಲಿ ಮಾಡಿಕೊಡ್ತೀವಿ. ಕೆಲವೊಂದು ಸರಿ ನಿಮ್ಮ ಸ್ಟಾಫ್ ಯಾರಿಗೋ ಗೊತ್ತಿಲ್ಲದಲೆ ಪಿನ್ ತೆಗೆದುಬಿಡೋದು, ಪ್ರೆಷರ್ ಡ್ರಾಪ್ ಆಗೋದು. ಸೊ ಕೆಲವೊಂದು ಸರಿ ಸ್ಟಿಕ್ಕರಿಂಗ್ ಇರಲ್ಲ, ಅದ್ರ ಮೇಲೆ ಮ್ಯಾಂಡೇಟ್ರಿ ಡೇಟ್ಸ್ ಇರಲ್ಲ. ಯಾರಾದರೂ ಇನ್ಸ್ಪೆಕ್ಷನ್ ಚೆಕಿಂಗ್ ಬಂದಾಗ ಅದೇ ಡೇಟ್ ಇಲ್ಲ ಅಂತ ಹೇಳಿ ಫೈನ್ ಹಾಕೋಂಥ ಚಾನ್ಸಸ್ಸು ಇರುತ್ತೆ. ಸೊ ಇದನ್ನೆಲ್ಲ ನಾವು ನಿಮಗೆ ಸಪೋರ್ಟ್ ಮಾಡಿ ಸರ್ವಿಸ್ ಮಾಡಿಕೊಡ್ತೀವಿ. ಸೊ ನಿಮ್ಗೆ ಯಾರಿಗಾದ್ರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ನೀವು ಖಂಡಿತ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಓಕೆನಾ? ಸೊ ಇವತ್ತಿನ ಒಂದು ವಿಚಾರ ಏನಂದರೆ, ನಾನು ಯಾವಾಗಲೂ ಗಾದೆ ಮಾತಿಂದ ಸ್ಟಾರ್ಟ್ ಮಾಡ್ತಿದ್ದೆ, ಇವತ್ತು ಗಾದೆ ಮಾತಿಂದ ಹೆಡ್ ಮಾಡ್ತೀನಿ. ಏನಂದರೆ, ಆಳಾಗಿ ದುಡಿಬವ ಅರಸನಾಗಬಲ್ಲ. ಅಂದರೆ ಯಾರು ಆಳಾಗಿ ಕೆಲಸ ಮಾಡ್ತಾರೋ ಅವರು ಅರಸ ಆಗ್ಬೋದು. ಸೊ ನೀವು ತುಂಬ ಕಷ್ಟಪಟ್ಟು ಒಂದು ಲೆವೆಲಿಂದ, ಅಂದರೆ ನೀವು ಒಂದು ಆಳಾಗಿ ಅಂದರೆ ನಾವು ಕೆಲಸ ಅವರೇ ಮಾಡಬೇಕು ಅಂತೇನಿಲ್ಲ. ಕೆಲಸದವರಾಗಿ ನಾವು ಆ ಕೆಲಸ ಕಂಪ್ಲೀಟಾಗಿ ತಿಳ್ಕೊಂಡು ಮಾಡಿ ನೆಕ್ಸ್ಟ್ ನಾವು ಒಂದು ಲೆವೆಲ್ಗೆ ಓನರ್ ಆಗ್ಬೋದು. ಯಾವುದೇ ಓನರು ಹುಟ್ಟಿದ ತಕ್ಷಣ ಓನರ್ ಆಗೋಕ್ಕಾಗಲ್ಲ. ಅವ್ರಿಗೂ ಆ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ಸ್ ಬೇಕು ಅಂದರೆ ಅವರು ಆ ಹಾಳಾಗಿ ದುಡಿದು ಅರಸನೇ ಆಗಬಲ್ಲ. ಸೊ ಇದು ಗಾದೆ ಮಾತಿನ ವ್ಯವಸ್ಥೆ ಇಷ್ಟೇ. ಯಾರು ಹಾಳಾಗಿ ಕೆಲಸ ಮಾಡಿ ಆ ಮಟ್ಟದಲ್ಲೂ ಕೆಲಸ ಮಾಡಿ ಮುಂದೆ ಬರ್ತಾನೋ ಅವನು ಅರಸನಾಗಬಲ್ಲ. ಅಂದರೆ ಅವನು ಆ ಒಂದು ಇದಕ್ಕೆ ಓನರ್ ಆಗ್ಬೋದು ಅಂತ. ಸೊ ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾಕೆಂದರೆ ನಮ್ಮಲ್ಲಿ ಎಲ್ಲ ಲ್ಯಾಂಗ್ವೇಜಸ್ ಅಂತ ಕಸ್ಟಮರ್ಸ್ ಇದ್ದೀರಾ. ಸೊ ಎಲ್ಲರಿಗೂ ಈಸಿ ಆಗಲಿ ಅಂತ ತುಂಬ ಬ್ರೀಫಾಗಿ ಹೋಗೋಕ್ಕಿಂತ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತೀನಿ. ಓಕೆನಾ? ಥ್ಯಾಂಕ್ ಯು. ಎಲ್ಲ ಹೇಗಿತ್ತು, ಯುಗಾದಿ ಹೇಗಿತ್ತು, ರಂಜಾನ್ ಆಗಿತ್ತು, ಎಲ್ಲರೂ ಆಫ್ಟರ್ ಲಾಂಗ್ ವೀಕೆಂಡ್ಸ್ ಬಂದಮೇಲೆ ಇವತ್ತು ಮತ್ತೆ ಸ್ಟಾರ್ಟಪ್ ಮಾಡಿದ್ದೀವಿ. ಆಲ್ ದ ಬೆಸ್ಟ್. ವಿಲ್ ಸಿ ಯು ಅಗೇನ್ ಇನ್ ದ ನೆಕ್ಸ್ಟ್ ವೀಕ್. ಥ್ಯಾಂಕ್ ಯು.